ರೈತ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆ. ರೈತರು ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಹಸಿರು ಶಾಲು ಹಾಕಿ ಸ್ವಾಗತ ಕೋರಿದರೆ ಅದು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ. ಚಿಂತಾಮಣಿ ನಗರದ ಪತ್ರಕರ್ತರ ಭವನದಲ್ಲಿ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ಪ್ರೊಫೆಸರ್ MD ನಂಜುಂಡಸ್ವಾಮಿ ಬಣದ ತಾಲೂಕು ಮಟ್ಟದ ನೂತನ ಪದಾಧಿಕಾರಿಗಳನ್ನು ರಾಜ್ಯ ಕಾರ್ಯಾಧ್ಯಕ್ಷ ಅಬ್ಬಡಿ ಶಿವಪ್ಪ ನೇತೃತ್ವದಲ್ಲಿ ಆಯ್ಕೆ ಮಾಡಲಾಯಿತು. ಇದೇ ವೇಳೆಯಲ್ಲಿ ಮಾತನಾಡಿದ ಅವರು, ರೈತ ಸಂಘದಲ್ಲಿ ಪದಾಧಿಕಾರಿಗಳಾದವರು ಯಾವುದೇ ಒಬ್ಬ ಅಧಿಕಾರಿಗಾಗಲಿ ಅಥವಾ MLA MPಗಳಿಗಾಗಲಿ ಸನ್ಮಾನಿಸುವುದು ಬಿಡಬೇಕು. ಒಂದು ವೇಳೆ ಅಧಿಕಾರಿಗಳಾದವರು ತಾಲೂಕಿನಲ್ಲಿ ಉತ್ತಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದ್ದ ಪಕ್ಷದಲ್ಲಿ ಅಂತಹವರಿಗೆ ಬೀಳ್ಕೊಡುಗೆ ಕೊಡುವುದು ಸಂಬಂಧಪಟ್ಟಂತೆ ಉತ್ತಮ ಕೆಲಸ. ಅದೇ ರೀತಿಯಾಗಿ ಯಾವುದೇ ಒಬ್ಬ ರಾಜಕೀಯ ನಾಯಕರ ಮನವೊಲಿಸುವುದಕ್ಕಾಗಲಿ ಅಥವಾ ಸ್ವಂತ ಲಾಭಕ್ಕಾಗಿ ಏನಾದರೂ MLA ಅಥವಾ MPಗಳು ಬೈತಾರೆ ಅಂತಕ್ಕಂಥ ಒಂದು ಮುಜುಗರಕ್ಕೆ ಒಳಗಾಗಬಾರ್ದು. ತಾವು ಭ್ರಷ್ಟ ರೈತರಾಗಿರ್ತಕ್ಕಂಥ ಪರವಾಗಿ ನಿಲ್ಲಬೇಕು. ಸಮಸ್ಯೆ ಅಂತ ಬಂದಾಗ ಅವರ ಪರವಾಗಿ ಹೋರಾಟಗಳನ್ನು ನಡೆಸಲು ಸಹ ಹಿಂಜರಿಯಬಾರದು ಎಂಬುದ ರೀತಿಯಲ್ಲಿ ನಾವೆಲ್ಲ ಮನಗೊಂಡು ಒಂದು ಉತ್ತಮ ಕೆಲಸಗಳನ್ನು ಈ ಒಂದು ಸಂಘಟನೆಯಲ್ಲಿ ಮಾಡಬೇಕು ಎಂದು ಈತ ನುಡಿದರು. ಇದೇ ವೇಳೆಯಲ್ಲಿ ತಾಲೂಕು ಅಧ್ಯಕ್ಷರಾಗಿ ಶ್ರೀನಿವಾಸ್, ಗೌರವಾಧ್ಯಕ್ಷರಾಗಿ ಆಂಜನೇಯ ರೆಡ್ಡಿ, ಕಾರ್ಯಾಧ್ಯಕ್ಷರಾಗಿ ಪಟೇಲ್ ವಿಶ್ವನಾಥ್ ರೆಡ್ಡಿ, ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ರೆಡ್ಡಿ, ಉಪಾಧ್ಯಕ್ಷರಾಗಿ ಶ್ರೀರಾಮರೆಡ್ಡಿ, ಬೈರಾರೆಡ್ಡಿ, ರಾಮಸ್ವಾಮಿ, ಮಂಜುಳಾ, ಕಾರ್ಯದರ್ಶಿಗಳಾಗಿ ಶ್ವೇತಾ, ಶ್ರೀನಿವಾಸ, ಖಜಾನ್ಶಿಯಾಗಿ ಸತ್ಯಣ್ಣ ಸೇರಿದಂತೆ ಹಲವರು ಉಪಸ್ಥಿತರಾಗಿ ಪದಾಧಿಕಾರಿಗಳಾಗಿ ಪದವನ್ನು ಸ್ವೀಕರಿಸಿದರು. ಮತ್ತೆ ಗೌರವಾಧ್ಯಕ್ಷರಾಗಿ ಆಂಜನೇಯ ರೆಡ್ಡಿ, ಕಾರ್ಯಾಧ್ಯಕ್ಷರಾಗಿ ಮತ್ತೆ ಪ್ರಧಾನ ಕಾರ್ಯದರ್ಶಿ, ಉಪಾಧ್ಯಕ್ಷರಾಗಿ ಕಾರ್ಯದರ್ಶಿಯಾಗಿ ಶ್ವೇತಾ, ಮುನಿರಾಜ್, ಮತ್ತೆ ಮಹಿಳಾ ಅಧ್ಯಕ್ಷರಾಗಿ ಮಮತಾ ಆಯ್ಕೆ ಆಗಿದೆ. ಈ ಸಮಿತಿ ಮತ್ತೆ ಎಲ್ಲ ಸಮಿತಿಗೆ ಈ ತಾಲೂಕಿಂದ 5 ಜನರನ್ನ ಎಲ್ಲ ಸಮಿತಿಗೆ ಕೊಡಬೇಕಾಗ್ತದೆ. ಯಾಕಂದ್ರೆ ಜಿಲ್ಲಾ ಸಮಿತಿ ಬಲಿಷ್ಠ ಆದರೆ ತಾಲೂಕು ಸಮಿತಿಗಳು ನಡೆಯೋದಕ್ಕೆ ಬಹಳ ಈಸಿ ಆಗ್ತದೆ. ಆ ಕಡೆ ಹೆಚ್ಚಿನ ಗಮನ ಕೊಡಬೇಕು. ಜಿಲ್ಲಾ ಸಮಿತಿ ಬಲಿಷ್ಠವಾದ ನೀವು ಸಹಕಾರ ಕೊಡಬೇಕು. ಇದು ಈ ಸಮಿತಿನ ಏನಿವತ್ತು ಇಲ್ಲಿ ಮಾಡ್ಕೊಂಡಿದ್ದೀರಿ, ಏನು ರೈತರ ಸಮಸ್ಯೆಗೆ ಬಂದಂಥ ಸಮಯದಲ್ಲಿ ಯಾವುದೇ ರಾಜ್ಯ ಆಗದೆ, ಯಾವುದೇ ಜಾತಿ ಭೇದ ಮುಂದೆ, ಯಾವುದೇ ಪಕ್ಷಾತೀತವಾಗಿ ಯಾವುದೇ ಕಾರಣಕ್ಕೂ ರಾಜಿ ಆಗಲಿ ನ್ಯಾಯ ಕೊಡ್ತಿದ್ದೆ ಆದರೆ ನಿಮ್ಮ ಪರವಾಗಿ ಜನ ಉಳಿತಾರೆ. ನೀವು ನೋಡಿದ್ದೀರಿ, ಕೋಲಾರದ ಕಾರ್ಯಕ್ರಮಗಳನ್ನ ನೀವು ನೋಡಿದ್ದೀರಿ. ನಾವು ಯಾರು ಹಣ ಆಗಲಿ ಏನಾಗಲಿ ನಾವು ಯಾರು ಕೊಡಲ್ಲ. ನಾವು ಕೆಲಸ ಕಾರ್ಯ ಮಾಡ್ಕೊಂಡಿದ್ದೀವಿ. ಫೋನ್ ಮಾಡಿ ಹೇಳಿದಂಥ ಸಮಯದಲ್ಲಿ ಅವರಷ್ಟವರೇ ಅವರ ಸ್ವಂತ ವೆಹಿಕಲ್ ಮಾಡ್ಕೊಂಡು ಅವರೇ ಬರ್ತಾರೆ. ಈ ರೀತಿ ನೀವು ಸಹ ಒಂದು ರೀತಿ ಆದಂತೆ, ಯಾಕೆಂತಂದ್ರೆ ಲಕ್ಷಾಂತರ ರೂಪಾಯಿ ತೋರಿಸ್ತಾರೆ ಅಧಿಕಾರಿಗಳು. ಅವ್ರ ಕೈಯಲ್ಲಿ ನೀವು ಪುಸ್ತಕ ಕೆಲಸ ಮಾಡಿಸ್ಕೊಟ್ಟಾಗ ಕೋಟ್ಯಾಂತರ ರೂಪಾಯಿ ವ್ಯಾಪಾರ ಇಟ್ಟಿದ್ದಾರೆ ಸರ್. ಕೋಟ್ಯಾಂತರ ರೂಪಾಯಿ ವ್ಯಾಪಾರ ಯಾವ ಬ್ಯಾಂಕ್ ಸತ್ಯಣ್ಣ ಇವತ್ತು ಒಂದು ತಾಲೂಕು ಅಧಿಕಾರಿ ತಾಲೂಕು ತಹಸೀಲ್ದಾರ್ ಬರಬೇಕಾದ್ರೆ ಲಕ್ಷಾಂತರ ರೂಪಾಯಿ ಕೊಡೋದ್ರಿಂದ ಕೋಟ್ಯಾಂತರ ರೂಪಾಯಿ ಓದಬೇಕು ಸ್ಟಾರ್ಟ್ ಮಾಡ್ತಾರೆ. ಅಂತ ಸಮಯದಲ್ಲಿ ದೊಡ್ಡ ನಿಂತು ಅದನ್ನ ರೈತರಿಗೆ ನ್ಯಾಯಯುತವಾಗಿ ಪ್ರಾಮಾಣಿಕವಾಗಿ ಕೆಲಸ ಆಗೋ ರೀತಿಯಲ್ಲಿ ನೀವು ನೋಡಿತಾ ಇದ್ರೆ ನಿಮ್ಮ ಕಡೆ ಜನ ಪ್ರತಿ ದಿವಸ ಒಬ್ಬೊಬ್ಬರೇ ಹೆಚ್ಚಾಗ್ತಾ ಹೋಗ್ತಾರೆ ವಿನ ನೀವ್ಯಾವತ್ತು ಅವ್ರು ಏನೋ ಮಾಡ್ಕೊತಿದ್ದಾರೆ ಮತ್ತೇನಾದರೂ ನೀವು ದೂರ ಉಳ್ಕೊಂಡ್ರೆ ನೀವು ಮುಖ್ಯ ಆಗ್ತೀರಿ. ಮತ್ತೆ 10 ಕೋಟಿ ವ್ಯಾಪಾರಗಳು ನಾವು ಬಗ್ಗಿಲ್ಲ. ನಾವು ಹೇಳುವಂಥದ್ದು ಯಾವುದೇ ಕಾರಣಕ್ಕೂ ರಾಜಿ ಅನ್ನೋ ಮಾತಿಲ್ಲದೆ ಕೆಲಸ ಮಾಡಿದ್ದಾರೆ ನಿಮ್ಮ ಪರವಾಗಿ ರೈತರು ತಿಳ್ಕೊಂತಾರೆ. ಅದರಿಂದ ನೀವು ಮುಂದಿನ ದಿನಗಳಲ್ಲಿ ಏನು ಇವತ್ತು ನಮಗೆ MLA ಗೊತ್ತು, ನಮಗೆ MP ಗೊತ್ತು, ನಮಗೆ ಮಿನಿಸ್ಟ್ರಿ ಗೊತ್ತು, ಕೇಂದ್ರ ಸರ್ಕಾರ ಮಾಡುವಂಥ ರೈತ ವಿರೋಧಿ ಕೆಲಸಗಳಿಗೆ MP ನೋಡ್ತಾನೆ ಅಂತ ಅದರಿಂದ ಸುಮ್ಮನೆ ಹೋಗೋದು
ಇಲ್ಲಿ ನಮ್ಮ ಮಿನಿಸ್ಟರ್ ನೋಡ್ತಾರಪ್ಪ, ರಾಜ್ಯ ಸರ್ಕಾರ ರೈತರ ವಿರೋಧಿ ಕೆಲಸ ಮಾಡಿದಾಗ ಅದನ್ನು ವಿರೋಧಿಸಿದೆ, ನಾವು ಸುಮ್ಮನೆ ಇದ್ದೋಗುವಂಥದ್ದು. ನೀವು ಮಾಡಿದ್ರೆ ನಾವೇನಾಗ್ತೀವಿ? ನಾವು ದ್ರೋಹ ಬಂದಾಗ ಎಲ್ಲ ರೈತ ಸಮುದಾಯಕ್ಕೆ ಶಾಲಾ ಹಾಕೊಂಡು ರೈತರ ಪ್ರತಿನಿಧಿಯಾಗಿ ನಾವು ರೈತರ ಮುಖಂಡರಪ್ಪ ಹೇಳ್ಕೊಳ್ಳೋದಕ್ಕೆ ನಮಗೆ ನಾಚಿಕೆ ಆಗ್ಬೇಕಲ್ವ ಅವಾಗ? ಇದು ಆಗಬಾರ್ದು. ನಮ್ಮ ರೈತ ಸಂಘಟನೆಗಳು ರೈತರು ಅಸೋಸಿಯೇಷನ್ ತೆಗೆದುಕೊಂಡಾಗ ರಾಜಕಾರಣಿಗೆ ಆಗ್ತಾರೆ. ಇದೆಷ್ಟು ಅಮಾನುಷ. ಇದು ನಮ್ಮ ಹಕ್ಕು, ನಮ್ಮ ಶಕ್ತಿ. ಅದು ನಮ್ಮ ಶಕ್ತಿನ ಎತ್ತುಕೊಂಡು ಅವ್ರ ಹೆಗಲ ಮೇಲೆ ಹಾಕ್ಬಿಟ್ಟು ಅವ್ರ ಜೊತೆ ಫೋಟೋ ತಗೊಳ್ಳೋದು. ಇದು ದುರಂತ ಅಲ್ವಾ? ಅಸೋಸಿಯೇಷನ್ ಪ್ರಮಾಣ ಮಾಡ್ತಾರೆ, ರೈತರ ಮೇಲೆ ಗೋಲಿಬಾರ್ ಮಾಡ್ತಾರೆ. ಇಂಥವ್ರ ಜೊತೆ ಹೋಗ್ಬಿಟ್ಟು ಅವ್ರ ಸಾಮಾನ್ಯವಾಗಿ ಇದು ಮಾಡ್ತಾರೆ. ಈ ಕೆಲಸ ಮುಂದೆ ಆಗಬಾರ್ದು. ಅಧಿಕಾರಿ, ಹೊಸ ಅಧಿಕಾರಿ ಬಂದಂಥ ಸಮಯದಲ್ಲಿ ಹೋಗೋದು, ಸನ್ಮಾನ ಮಾಡೋದು, ಫೋಟೋ ತಗೊಳ್ಳೋದು. ನೀವು ಏನಾದರೂ ಕೆಲಸ ಇರುವಾಗ ಪರಿಚಯ ಮಾಡ್ಕೋಬೇಕು. ಆ ಸಮಸ್ಯೆನ ಇಟ್ಕೊಂಡು ಆ ಸಮಸ್ಯೆನ ಸಾಲ್ವ್ ಮಾಡೋ ಮೂಲಕ ನಿಮ್ಮ ಹೆಸರು ನೀವು ಐಡೆಂಟಿಫಿಕೇಶನ್ ಆಗಬೇಕು. ನೀವು ಶಾಲು ಹಾಕ್ಬಿಟ್ಟು ಅವ್ರಿಗೆ ಬಟ್ಟೆ ಕೊಟ್ಟು ಅವ್ರೊಂದು ಹೂನಾರ ಹಾಕಿ ನೀವು ಪರಿಚಯ ಮಾಡ್ಕೊಳ್ಳೋದಲ್ಲ. ಅರ್ಥ ಆಯ್ತಲ್ವಾ? ಇದು ರಾಜು ತಂದೆ ಹಿಂದೆ ಆಗಬೇಕು. ಶಾಲು ಹಾಕುವಂಥದ್ದಾಗಲಿ, ಸನ್ಮಾನ ಮಾಡುವಂಥದ್ದಾಗಲಿ, ಅಧಿಕಾರಿಗಳಿಗೆ ಒಳ್ಳೆ ಕೆಲಸ ಮಾಡಿ, ಏನಾದರೂ ತಾಲೂಕಿಗೆ ಒಳ್ಳೆ ಕೆಲಸ ಮಾಡಿ ಬೇರೆ ಕಡೆ ವರ್ಗಾವಣೆ ಆಗುವಂಥ ಸಮಯದಲ್ಲಿ ಒಂದು ಅಭಿನಂದನೆ ಹೇಳುವಂಥದ್ದು ಇರುತ್ತೆ. ಅವನು ಇಲ್ಲಿ ಬೇಕಾದಷ್ಟು ಒಳ್ಳೆ ಮಾಡ್ಕೊಂಡು ಹೋಗಿರ್ತಂಥವ್ರಿಗೆಲ್ಲ ಯಾಕೆ ಮಾಡ್ಬೇಕು ನಾವು? ಯಾಕಂತವ್ರಿಗೆ ನಾವು ಸ್ವಾಗತ ಮಾಡಬೇಕು? ಅವನು ಬಂದವನು ಯಾವ ರೀತಿ ಮನುಷ್ಯ ಬರ್ತಾನೆ ಅಂತ ಗೊತ್ತಿಲ್ಲ. ಅದಕ್ಕೆ ಮುಂದಿನ ದಿನಗಳಲ್ಲಿ ನಾವು ಮಾಡುವಂಥ ಕೆಲಸಗಳನ್ನು ಸಹ ನಮಗೆ ಹೌದಪ್ಪ, ಒಳ್ಳೆ ಕೆಲಸ ಮಾಡ್ತಿದ್ದಾನೆ, ನಿಮ್ಗೆ ಏನಾದರೂ ಸಮಸ್ಯೆಗಳಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.